ನಮ್ಮ ಸುದ್ದಿಗೆ ಬಂದರೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಛಲ ನಿಮ್ಮಲ್ಲಿ ಬರಬೇಕು. ಸೆಲ್ಫ್ ಡಿಫೆನ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾದದ್ದು. ಹೇಗೆ ಒಬ್ಬ ಮನುಷ್ಯನಿಗೆ ಈಜುವುದು, ವಾಹನ ಚಲಾಯಿಸುವುದು ಎಷ್ಟು ಮುಖ್ಯವೋ ಅದೇ ರೀತಿ ಕರಾಟೆ ಎಂಬುದು ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಭಾಗವಾಗಿದೆ. ಸಾರ್ವಜನಿಕರಲ್ಲಿ ಈ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸತತ 6 ವರ್ಷಗಳಿಂದ ಮಕ್ಕಳಲ್ಲಿ ಆತ್ಮರಕ್ಷಣೆಯ ತರಬೇತಿ ನೀಡುತ್ತಿರುವ ವಿನೋದ್ ರವರು ಸತತ 7ನೇ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಶಿವಮೊಗ್ಗದಲ್ಲಿ ನಡೆಸುತ್ತಿದ್ದಾರೆ. ಈ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾರತ ಸೇರಿದಂತೆ ಶ್ರೀಲಂಕಾ, ನೇಪಾಳ ಕ್ರೀಡಾಪಟುಗಳು ಭಾಗವಹಿಸಿದ್ದು 2 ದಿನಗಳ ಕಾಲ ನಡೆಯುವ ಈ ಅಂತಾರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯ ಉದ್ಘಾಟನೆ ಸಮಾರಂಭವನ್ನು ಇಂದು ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಭಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪ ಮಾತನಾಡಿ, ಕರಾಟೆಯಂತಹ ಪ್ರತಿಭೆಯನ್ನು ಬೆಳೆಸಿಕೊಳ್ಳುವುದು ಬೇರೆಯವರನ್ನು ಹೊಡೆಯುವುದಕ್ಕಲ್ಲ, ನಮ್ಮ ಆತ್ಮರಕ್ಷಣೆಗೋಸ್ಕರ ಎಂಬುವ ಛಲ ನಿಮ್ಮಲ್ಲಿ ಬರಬೇಕೆನ್ನುವುದಕ್ಕೋಸ್ಕರ ಎಂದು ಬಂದ ಪಟುಗಳಿಗೆ ಕ್ರೀಡೆಯ ಉದ್ದೇಶ ತಿಳಿಸಿದರು. ಕರಾಟೆ ಕಲಿತು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಖ್ಯಾತಿ ನೀವು ಪಡಿಬೇಕು ಅಂತ ನಮ್ಮೆಲ್ಲರದು ಆಸೆ. ತರಬೇತಿದಾರರಿಂದ ತರಬೇತಿ ತಗೋಬೇಕು, ಪ್ರತಿಭೆಯನ್ನು ಬೆಳೆಸ್ಕೋತಾ ಹೋಗಬೇಕು. ಪ್ರತಿಭೆ ಬೆಳೆಸೋದು ಬೇರೆ ಯಾರಿಗೋ ಕೂಡ ಹೊಡೆಯೋದಿಕ್ಕಲ್ಲ, ಆದರೆ ನಮ್ಮ ಸುದ್ದಿಗೆ ಬಂದರೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಛಲ ನಿಮ್ಮಲ್ಲಿ ಬರಬೇಕು. ಅಮೆರಿಕದಿಂದ ಆಗಮಿಸಿದ ಮುಖ್ಯ ಅತಿಥಿಗಳು ಹಾಗೂ ಕರಾಟೆ ತರಬೇತಿಯ ಗ್ರ್ಯಾಂಡ್ ಮಾಸ್ಟರ್ ಆದ P.S. ಮೌಲಿರವರು ಮಾತನಾಡಿ, ಮಕ್ಕಳಿಗೆ ಆಸ್ತಿಯನ್ನು ಮಾಡುವುದಲ್ಲ, ಮಕ್ಕಳನ್ನು ದೇಶದ ಆಸ್ತಿ ಮಾಡಬೇಕು. ಅಂತಹ ಮಕ್ಕಳನ್ನು ದೇಶ ವಿದೇಶಗಳಲ್ಲಿ ಬೆಳಗಲು ಸಹಕರಿಸಿದ ಎಲ್ಲ ಪೋಷಕರಿಗೂ ಧನ್ಯವಾದಗಳನ್ನು ತಿಳಿಸಿದರು. It's good to build a future tomorrow, not just for India and the world as well. And thank you to the family over here, mom and dad, grandma, to support this organization. ಇನ್ನು 3 ದೇಶಗಳಿಂದ ಬಂದಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ.ಇ. ಕಾಂತೇಶ್ ಸ್ವಾಗತ ಕೋರಿ ಅಭಿನಂದನೆ ತಿಳಿಸಿದರು. ಭಾರತ, ಶ್ರೀಲಂಕಾ, ನೇಪಾಳದಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಹೃದಯಪೂರ್ವಕವಾದ ಹಾರ್ದಿಕ ಸ್ವಾಗತ ಬಯಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕರಾಟೆ ವಿಭಾಗದಲ್ಲಿ ಸಾಧನೆ ತೋರಿದ ಹಲವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು.